ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮಾಡೋಕ್ಕೆ ಹೋಗ್ತಿರೋದು ಜೋಳದ ರೊಟ್ಟಿ, ಬೆಂಡೆಕಾಯಿ ಪಲ್ಯ ಮತ್ತು ಅದ್ರ ಜೊತೆಗೆ ಟೊಮೆಟೊ ಚಟ್ನಿ. ಅದನ್ನ ಹೇಗೆ ಮಾಡೋದು ಅಂತ ನಾವು ನೋಡ್ಕೊಂಬರೋಣ. ನೀವು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ತೋಪಲ್ಲಿ ನೀರು ತೊಗೊಂಡು ಬೆಂಡೆಕಾಯಿನ ಹಾಕ್ಕೊಳ್ತಿದ್ದೀನಿ. ಇವಾಗ ಅದನ್ನ ಚೆನ್ನಾಗಿ ತೊಳ್ಕೊಂಬಿಟ್ಟು ನಿಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡಿಕೊಂಡು ಈ ರೀತಿ ನಾನ್ ಸ್ಟಿಕ್ ತವದಲ್ಲಿ ಹಾಕ್ಕೊಂಡು ಇವಾಗ ನಾನು ಸ್ಟವ್ ಆನ್ ಮಾಡಿಕೊಂಡು ಇವಾಗ ಅದಕ್ಕೊಂದು ಸ್ಪೂನು ಎಣ್ಣೆ ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೆಂಡೆಕಾಯನ್ನು ಯಾವಾಗಲೂ ಬಾಣಲಿಯಲ್ಲಿ ಫ್ರೈ ಮಾಡೋದಕ್ಕಿಂತ ಈ ರೀತಿ ನಾನ್ ಸ್ಟಿಕ್ ತವದಲ್ಲಿ ಫ್ರೈ ಮಾಡಿದರೆ ಒಳ್ಳೆಯದು. ತುಂಬ ಲೋಳೆ ಲೋಳೆ ಆಗೋಲ್ಲ ಮತ್ತು ತಳನೂ ಹಿಡಿಯೋಲ್ಲ. ಇಲ್ಲಿ ನೋಡಿ, ಈ ರೀತಿಯಾಗಿ ನಾನು ಫ್ರೈ ಮಾಡ್ತಾ ಇದ್ದೀನಿ. ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಫ್ರೈ ಮಾಡಿ. ಇಲ್ಲಿ ನೋಡ್ತಿದ್ದೀರಲ್ವ, ಈ ರೀತಿಯಾಗಿ ನೀವು ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಫ್ರೈ ಆದರೆ ಸಾಕು ಬೆಂಡೆಕಾಯಿ. ಇವಾಗ ಸ್ಟವ್ ಆನ್ ಮಾಡಿ ಒಂದು ಬಾಣಲಿ ಇಟ್ಕೊಳ್ಳಿ. ಅದಕ್ಕೊಂದು 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪು, ಹೆಚ್ಚಿದ ಈರುಳ್ಳಿ, ಹೆಚ್ಚಿದ ಟೊಮೆಟೊ ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ. ಇವಾಗ ಅದಕ್ಕೂ ರುಚಿಗೆ ಒಂದು ಸ್ಪೂನ್ ಉಪ್ಪು, ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ಇವಾಗ ಪ್ಲೇಟ್ ಮುಚ್ಚಿ 1 ನಿಮಿಷ ಬಿಟ್ಬಿಡಿ. ಬಿಟ್ಟಾದಮೇಲೆ ನೋಡಿ, ಈ ರೀತಿ ಆಗಿದೆ. ಇವಾಗ ಮತ್ತೊಂದು ಸಲ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ 1 ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿರೋ ಬೆಂಡೆಕಾಯಿನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಬಿಟ್ಟು ಇವಾಗ ಅದನ್ನ ಈ ರೀತಿ ಮಿಕ್ಸ್ ಮಾಡಿ ಈಗ ಸ್ವಲ್ಪ ಅದನ್ನ ಬೇಯಕ್ಕೆ ಇಟ್ಬಿಡಿ. ಇವಾಗ ಅದನ್ನ ಬೇಯಕ್ಕೆ ಇಟ್ಮೇಲೆ ಇವಾಗ ಒಂದು ಜಾರ್ ತೊಗೊಂಡು ಅದಕ್ಕೊಂದು ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ತರಿಯಾಗಿ ರುಬ್ಕೊಳ್ಳಿ. ರುಬ್ಕೊಂಡಿರೋದನ್ನು ಇವಾಗ ಈ ಕುದೀತಾ ಇರೋ ಬೆಂಡೆಕಾಯಿಗೆ ಹಾಕಿ. ಇವಾಗ ಬೆಂಡೆಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ರೀತಿಯಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಇನ್ನೊಂದು ಸ್ವಲ್ಪ ಅದನ್ನು 1-2 ನಿಮಿಷ ಕುದಿಯೋಕ್ಕೆ ಬಿಟ್ಬಿಡಿ. ಇಲ್ಲಿ ನೋಡಿ, ಕುದ್ದಿದೆ. ಇವಾಗ ನೋಡಿ, ಕುದೀತಾ ಇದೆ. ಈ ರೀತಿಯಾಗಿ ಬಂದಿದೆ ಬೆಂಡೆಕಾಯಿ ಪಲ್ಯ. ನೋಡಿ, ಇವಾಗ ಬೆಂದಿದೆ ಅಲ್ವ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ಫ್ರೈ ಮಾಡಿದ್ದೀವಲ್ವ, ಇವಾಗ ಬೆಂದಿರುತ್ತೆ ನೋಡಿ. ಈಗ ಬೆಂದಿದೆ. ಬೆಂದಿಲ್ಲ ಅಂದರೆ ಚೆನ್ನಾಗಾಗಲ್ಲ. ಇಲ್ಲಿ ನೋಡಿ, ಈ ರೀತಿಯಾಗಿ ಬಂದಿದೆ ಬೆಂಡೆಕಾಯಿ ಪಲ್ಯ. ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ರೊಟ್ಟಿ ಜೊತೆಗೆ ಇದು ಒಳ್ಳೆ ಕಾಂಬಿನೇಷನು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಟೊಮೆಟೊ ಚಟ್ನಿ ಮಾಡೋದನ್ನು ಹೇಳ್ಕೊಡ್ತೀನಿ. ಇವಾಗ ಅದೇ ನಾನ್ ಸ್ಟಿಕ್ ತವದ್ಮೇಲೆ ಇವಾಗ ಹೆಚ್ಚಿರೋ ಹಸಿ ಟೊಮೆಟೊ, ಒಂದು ಸ್ವಲ್ಪ ಹಸಿಮೆಣಸು, ಇವಾಗ ಒಂದು ಸ್ವಲ್ಪ ಬೆಳ್ಳುಳ್ಳಿ, 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದನ್ನ ಈ ರೀತಿ ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇವಾಗ ಅದು ಚೆನ್ನಾಗಿ ಬೇಯಬೇಕಂತ ಅದಕ್ಕೊಂದು ಮುಚ್ಚಳ ಮುಚ್ಚಿ ಲೋ ಫ್ಲೇಮ್ನಲ್ಲಿ ಬೇಯಿಸಿ. ಇಲ್ಲಿ ನೋಡಿ, ಈ ರೀತಿಯಾಗಿ ಬಂದಿದೆ. ಇವಾಗ ಅದನ್ನ ತಣ್ಣಗೆ ಮಾಡೋಕ್ಕೆ ಇಟ್ಬಿಟ್ಟು ಈಗ ಒಂದು ಜಾರಿಗೆ ಒಂದು ಸ್ವಲ್ಪ ಉಪ್ಪು, ಕಾಯಿ ತುರಿ ಹಾಕ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ತಣ್ಣಗೆ ಮಾಡ್ಕೊಂಡಿರೋ ಮಸಾಲೆನೆಲ್ಲ ಹಾಕ್ಕೊಳ್ಳೋಣ. ಇಲ್ಲಿ ನೋಡಿದ್ರಲ್ವ, ಇವಾಗ ಈ ರೀತಿ ಟೊಮೆಟೊ ಚಟ್ನಿ ಬಂದಿದೆ. ಇವಾಗ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋಣ. ಇವಾಗ ಕುದೀತಿರೋ ನೀರಿಗೆ ಒಂದು ಸ್ವಲ್ಪ ಜೋಳದ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಬನ್ನಿ. ಲೋ ಫ್ಲೇಮ್ನಲ್ಲೇ ಈ ರೀತಿ ಮಿಕ್ಸ್ ಮಾಡ್ತಾ ಬನ್ನಿ. ನೋಡಿ, ಈ ರೀತಿ ನಾನು ಮಾಡ್ತಿದ್ದೀನಲ್ವ, ಈ ರೀತಿಯಾಗಿ. ಇವಾಗಿದು ಈ ರೀತಿಯಾಗಿ ಮಿಕ್ಸ್ ಆದಮೇಲೆ ಇವಾಗ ಸ್ಟವನ್ನು ಆಫ್ ಮಾಡಿಬಿಡಿ. ಇವಾಗ ಅದನ್ನ ತಣ್ಣಗೆ ಮಾಡೋಕ್ಕೆ ಇಟ್ಕೊಂಬಿಡಿ. ಇವಾಗ ಈ ರೀತಿ ಗ್ಯಾಸಿನ ಸ್ಲ್ಯಾಬ್ ಇರುತ್ತಲ್ವ, ಅದ್ರ ಮೇಲೆ ಹಾಕ್ಕೊಂಡು ತಣ್ಣಗೆ ಮಾಡೋಕ್ಕೆ ಇಟ್ಕೊಂಬಿಡಿ. ಇವಾಗ ಬನ್ನಿ, ತಣ್ಣಗೆಲ್ಲ ಆಗಿದೆ. ನಾನು ರೊಟ್ಟಿನೂ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇವಾಗ ರೊಟ್ಟಿ ಮಾಡೋಣ. ಈ ರೀತಿಯಾಗಿ ನಾನು ಮಾಡ್ಕೊಳ್ತಿದ್ದೀನಲ್ವ, ಈ ರೀತಿಯಾಗಿ ಮಾಡ್ಕೊಂಬಿಟ್ಟು ಉಂಡೆ ಉಂಡೆಯಾಗಿ ಈಗ ಒಂದು ಸ್ವಲ್ಪ ಹಿಟ್ಟು ತೊಗೊಂಬಿಟ್ಟು ರೊಟ್ಟಿನ ತಟ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ರೊಟ್ಟಿಯನ್ನು ತಟ್ಕೊಂಬಿಟ್ಟು ನೋಡಿ, ಈ ರೀತಿಯಾಗಿ ತಟ್ಕೊಂಡು, ಇಲ್ಲ ಅಂದರೆ ಈ ರೀತಿ ತಟ್ಕೊಂಡಿಲ್ಲ ಅಂದರೆ ರೊಟ್ಟಿ ಅಂಚೆಲ್ಲ ಹರಿದೋಗುತ್ತೆ ಅಂದ್ಕೊಂಡು ನಾನು ತಟ್ತಾ ಇದ್ದೀನಿ. ಇವಾಗ ಲಟ್ಟಣಿಗೆ ತೊಗೊಂಬಿಟ್ಟು ಈ ರೀತಿಯಾಗಿ ಸ್ಲೋ ಆಗಿ ಚಪಾತಿ ಲಟ್ಟಿಸ್ತೀರಲ್ವ, ಆ ರೀತಿಯಾಗಿ ಲಟ್ಟಿಸ್ಬಿಟ್ಟು ರೊಟ್ಟಿಯನ್ನು ಮಾಡೋಣ ನಾವು. ನೀವು ಕೈಯಲ್ಲೇ ತಟ್ಟಬೇಕಂತ ಏನಿಲ್ಲ. ಈ ರೀತಿಯಾಗಿ ಚಪಾತಿ ಲಟ್ಟಣಿಗೆ ತೊಗೊಂಡು ನೀವು ಮಾಡಬಹುದು. ರೊಟ್ಟಿ ಚೆನ್ನಾಗಿ ಬರುತ್ತೆ. ಇವಾಗ ಹಂಚು ಬಿಸಿಯಾಗಿದೆ, ಅದ್ರ ಮೇಲೆ ಹಾಕೋಣ. ರೊಟ್ಟಿನ ಹಾಕಿದ್ದೀನಿ ನಾನಿಲ್ಲಿ. ಇವಾಗ ಒಂದು ಸ್ವಲ್ಪ ನೀರು ತೊಗೊಂಬಿಟ್ಟು ಈಗ ರೊಟ್ಟಿಗೆಲ್ಲ ಈ ರೀತಿಯಾಗಿ ಹರಡಬಿಡಿ ಅಂದರೆ ಈ ರೀತಿಯಾಗಿ ಹಚ್ಚಿ. ಈ ರೀತಿಯಾಗಿ ಹಚ್ಚಿದ ಮೇಲೆ ಈ ರೀತಿ 1 ನಿಮಿಷ ಆದಮೇಲೆ ರೊಟ್ಟಿ ಬೆಂದಿರುತ್ತಲ್ವ, ಈ ರೀತಿಯಾಗಿ ಸೈಡಿಂದ ರೊಟ್ಟಿಯನ್ನೆಲ್ಲ ತೆಗೆದು ಈ ರೀತಿಯನ್ನು ರೊಟ್ಟಿಯಾಗಿ ಈ ರೀತಿ ಹಾಕಿಬಿಡಿ ರೊಟ್ಟಿನ. ಇಲ್ಲಿ ನೋಡಿ, ನೋಡ್ತಿದ್ದೀರಲ್ವ, ಈ ರೀತಿಯಾಗಿ. ಇವಾಗ ಒಂದು ತೊಳೆದಿರೋ ಕಾಟನ್ ಬಟ್ಟೆ ತೊಗೊಂಡು ಈ ರೀತಿ ರೊಟ್ಟಿ ಅಂಚನ್ನು ಈ ರೀತಿ ಚೆನ್ನಾಗಿ ಬೇಯಿಸಬೇಕು. ಇಲ್ಲಾಂದರೆ ರೊಟ್ಟಿ ಚೆನ್ನಾಗಿ ಆಗೋದಿಲ್ಲ. ಈ ರೀತಿ ರೊಟ್ಟಿ ಬೇಯಿಸಿ ಲೋ ಫ್ಲೇಮ್ ಇಟ್ಕೊಂಡೇ ರೊಟ್ಟಿಯನ್ನು ಬೇಯಿಸಬೇಕಾಗುತ್ತೆ.
ಇಲ್ಲಿ ನೋಡಿ, ಈ ರೀತಿಯಾಗಿ ನಾನು ಮಾಡ್ತಿದ್ದೀನಲ್ವ, ಈ ರೀತಿಯಾಗಿ ಇವಾಗ ನೋಡಿ ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬೆಂಡೆಕಾಯಿ ಪಲ್ಯ ಮತ್ತು ರೊಟ್ಟಿ ಟೊಮೆಟೊ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು.